ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ಹೇಳಿಕೆಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅನಿರುದ್ಧ ಅಳಿಯ ಹೇಳಿಕೆ ಕೊಟ್ಟಿದ್ದು, ನಾವು ಮುಖ್ಯಮಂತ್ರಿಯನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ವಿ, ಆದರೆ ಮುಖ್ಯಮಂತ್ರಿಗಳ ಭೇಟಿಗೆ ನಮಗೆ ಅವಕಾಶವನ್ನೇ ಕೊಡಲಿಲ್ಲ ಅಂತ ಅನಿರುದ್ಧ ಹೇಳಿದ್ರು. ಇದರಿಂದ ಬೇಸರಗೊಂಡಂತಹ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡಬೇಡಿ, ನಾವು ಶಾಂತಿಯಿಂದಲೇ ಇರ್ತೀವಿ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ತರ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ತಪ್ಪು ಅಂತ ವಿಷ್ಣುವರ್ಧನ್ ಅಳಿಯ ಅನಿರುದ್ಧ ವಿರುದ್ಧ ಸಿಎಂ ಕುಮಾರಸ್ವಾಮಿ ಕೆಂಡಾಮಂಡಲಾಗಿದ್ದಾರೆ. ನಮ್ಮ ಮೇಲೆ ನೀವು ದಬ್ಬಾಳಿಕೆ ಮಾಡೋದಕ್ಕೆ ಬರಬೇಡಿ, ನಾವು ಶಾಂತಿಯಿಂದಲೇ ಇರ್ತೀವಿ, ಶಾಂತಿಯಿಂದಲೇ ಇದ್ದೀವಿ. ವಿಷ್ಣು ಸ್ಮಾರಕ ನಿರ್ಮಾಣದ ಬಗ್ಗೆ ಚರ್ಚೆ ಮಾಡಿ ನಾವು ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಅಂತಕ್ಕಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಥರ ಹೇಳಿಕೆಗಳನ್ನ ಕೊಡಕ್ಕೆ ಹೋಗಬೇಡಿ, ಆ ಥರ ನಡೆದಿಲ್ಲ ಘಟನೆಗಳು, ನಿಮ್ಮನ್ನ ಭೇಟಿ ಮಾಡೋದಕ್ಕೆ ನಾನು ಅವಕಾಶ ಕೊಡಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು ತಪ್ಪು, ಸುಳ್ಳು ಅಂತಕ್ಕಂಥ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ಅಂಬರೀಷ್ ಮೂರೂ ಜನರ ಸ್ಮಾರಕವನ್ನ ಏಕಕಾಲದಲ್ಲಿ ಏಕಕಡೆಯಲ್ಲಿ ಮಾಡಬೇಕು ಅಂತಕ್ಕಂಥ ಚರ್ಚೆಗಳು, ಮಾತುಗಳು ಬರ್ತಾ ಇರುವಂತಹ ಈ ಸಂದರ್ಭದಲ್ಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅನಿರುದ್ಧ ಹೇಳಿಕೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅನಿರುದ್ಧ ಹೇಳಿಕೆ ಕೊಟ್ಟಿದ್ರು, ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣದ ವಿಚಾರವಾಗಿ ಮುಖ್ಯಮಂತ್ರಿಯನ್ನು ನಾವು ಭೇಟಿ ಮಾಡೋದಕ್ಕೆ ಹೋಗಿದ್ವಿ, ಆದರೆ ಮುಖ್ಯಮಂತ್ರಿಯ ಭೇಟಿಗೆ ನಮಗೆ ಅವಕಾಶನೇ ಕೊಡಲಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಕುಮಾರಸ್ವಾಮಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಮೇಲೆ ನೀವು ದಬ್ಬಾಳಿಕೆ ಮಾಡಕ್ಕೆ ಬರಬೇಡಿ, ನಾವು ಶಾಂತಿಯಿಂದಲೇ ಇರ್ತೀವಿ, ಜೊತೆಗೆ ಎಲ್ಲರ ಜೊತೆ ಚರ್ಚಿಸಿ ನಾವು ವಿಷ್ಣುವರ್ಧನ್ ಸ್ಮಾರಕದ ಬಗ್ಗೆ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಕೂಡ ಹೇಳಿದ್ದಾರೆ. ಒಂದು ಕಡೆ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣದ ವಿಚಾರವಾಗಿ ಅನಿರುದ್ಧ ಅವರು ಮುಖ್ಯಮಂತ್ರಿಗಳ ಮೇಲೆ ಬೇಸರವನ್ನು ವ್ಯಕ್ತಪಡಿಸಿದರು. ಈಗ ಮುಖ್ಯಮಂತ್ರಿಗಳು ಅನಿರುದ್ಧ ವಿರುದ್ಧ ಕೆಂಡಾಮಂಡರಾಗಿದ್ದಾರೆ. ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ತಪ್ಪು ಸಂದೇಶವನ್ನು ರಾಜ್ಯದ ಜನತೆಗೆ ನೀವು ಕೊಡಬೇಡಿ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಸ್ಮಾರಕ ನಿರ್ಮಾಣ ಮಾಡಲಿ ಅಂತ ಹೇಳಿ ವಿಷ್ಣುವರ್ಧನ್ ಅವರ ಅಳಿಯ ಅಂತಕ್ಕಂಥದ್ದು ಏನಿದೆ, ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಪದಬಳಕೆ ಮಾಡಬೇಕಾದ್ರೆ ಸ್ವಲ್ಪ ಪದಬಳಕೆಯ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೋಬೇಕು. ಈ ರಾಜ್ಯದೊಳಗೆ ನಾಡಿನ ಜನತೆಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಹಲವಾರು ಜನ ಪ್ರಮುಖ ನಾಯಕರುಗಳಿದ್ದಾರೆ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ವಿಷ್ಣುವರ್ಧನ್ ಅವರ ಧರ್ಮಪತ್ನಿ ಭಾರತಿ ವಿಷ್ಣುವರ್ಧನ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ಕಾರಪ್ಪ. ಈಗ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ, ಅನಿರುದ್ಧ ಅವರ ಹೇಳಿಕೆ ಬಗ್ಗೆ ಸಾಕಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಪದ ಬಳಕೆ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಪದ ಬಳಕೆ ಮಾಡಬೇಕು, ನಾವು ನಮ್ಮ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸೋ ಸಾರಿ ಫಾರ್ ದಟ್. ಯಾಕೆ ಅಂತ ಹೇಳಿದ್ರೆ ಸರ್, ತುಂಬಾ ದುಃಖ ಆಗಿದೆ, ತುಂಬಾ ಬೇಜಾರಾಗಿದೆ. ಕೆಲವು ಸಲ ನಮಗ್ ತಿಳಿದೇ ಮಾತಾಡ್ಬಿಡ್ತೀವಿ. ಸೊ ಹಾಗಾಗಿ ಆ ತಪ್ಪಾಗಿದೆ ಅಷ್ಟೇ ವಿನಃ ಯಾರಿಗೂನುವೆ ಅಗೌರವಾಗಿ ಮಾತಾಡೋ ಒಂದು ಪದ್ಧತಿ ನಮ್ಮಲ್ಲಿ ಇಲ್ಲವೂ ಇಲ್ಲ. ಸೊ ಅದು ಎಷ್ಟು ನೋವಾಗಿರ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಿರ್ಬೇಕು ಅಷ್ಟೇ ವಿನಃ ಅಷ್ಟೇ ವಿನಃ ಯಾರಿಗೂನುವೆ ಅಗೌರವಾಗಿ ಮಾತಾಡ್ಬೇಕು ಅನ್ನೋದು ಯಾವುದೂ ಇಲ್ಲ. ಹಾಗಾಗಿ ಅವ್ರ ಪರವಾಗಿ ಏನಾದ್ರೂ ತೊಂದರೆ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ. ಅಮ್ಮ ಕರೆಕ್ಟ್ ಅಮ್ಮ, ನೀವು ಬೇಸರ ವ್ಯಕ್ತಪಡಿಸಿದ್ದು ಕರೆಕ್ಟ್. ಆದ್ರೆ ನಿಮ್ಮ ನೋವು ಕೂಡ ಅರ್ಥ ಆಗುತ್ತೆ ನಮಗೆ. 8 ವರ್ಷ 9 ವರ್ಷ ಆದ್ರೂ ಕೂಡ ಯಾವ ಸರ್ಕಾರಗಳು ಇದ್ರ ಬಗ್ಗೆ ಒಂದು ಅಂತಿಮ ನಿರ್ಧಾರಕ್ಕೆ ಬರಕ್ಕಾಗಿಲ್ಲ ಅಂತಕ್ಕಂಥ ನೋವು ಬೇಸರ ತಮ್ಮಲ್ಲಿದೆ, ಅದನ್ನ ಒಪ್ಕೋತೀನಿ. ಅದು ಅನಿರುದ್ಧ ಅವ್ರಿಗೂ ಇರುತ್ತೆ. ಬಟ್ ಅನಿರುದ್ಧ ಅವರು ಆ ಪದ ಬಳಕೆ ಮಾಡಿದ್ದು ತಪ್ಪು ಅಂತ ಅದು ಆ ನೋವಿಂದ ಬಂದಿರ್ಬೇಕಪ್ಪ ಅಷ್ಟೇ. ಇಲ್ಲಾಂದ್ರೆ ಅವರು ಇದು ಹೇಳ್ಬೇಕು ಅನ್ನೋದಕ್ಕೋಸ್ಕರ ಹೇಳಿರಲ್ಲ ಅವರು. ಸೊ ಅಕಸ್ಮಾತ್ ಅದು ಬಾಯ್ ತಪ್ಪಿ ಆಗಿರ್ಬೇಕು ಅಷ್ಟೇ ವಿನಃ ಅವ್ರು ಯಾವತ್ತೂನುವೆ ಹಾಗೆ ಮಾತಾಡಿದವ್ರಲ್ಲ, ಮಾತಾಡಲ್ಲ. ಅಂಥದ್ರಲ್ಲಿ ಅವ್ರ ಬಾಯಿಂದ ಬಂದಿದೆ ಅಂದ್ರೆ ಅದು ಎಷ್ಟು ನೋವಾಗಿರ್ಬೇಕು ಅನ್ನೋದು ಗೊತ್ತಾಗಿರ್ಬೇಕು ಅಷ್ಟೇ ವಿನಃ
ಮಿಕ್ಕಿದ್ ಯಾರಿಗೂ ಅಗೌರವಾಗ ಮಾತಾಡ್ಬೇಕು ಅನ್ನೋ ಒಂದು ಇದು ಮನ್ಸು ಯಾವತ್ತೂ ಇಲ್ಲ. ಅದನ್ನ ಯಾರೂನುವೆ ತಪ್ಪು ತಿಳ್ಕೊಳ್ಬೇಡಿ. ಸರಿ ಸರಿ ದಯವಿಟ್ಟು ಕ್ಷಮಿಸಿ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಖಂಡಿತ ಅಮ್ಮ. ಆದ್ರೆ ಇವಾಗ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಆಗೋದಕ್ಕೆ ಹೋಗಿದ್ವಿ, ಅವಕಾಶ ಕೊಡ್ಲಿಲ್ಲ ಅಂತ ಅನಿರುದ್ಧ ಅವ್ರು ಹೇಳಿದ್ರು. ಇದು 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 ಹೌದು ಹೌದು ಹೋಗಿದ್ವಿ. ಯಾವಾಗ ಮಾಡಿ 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 ಆಯ್ತಲ್ಲಪ್ಪ, ಅದನ್ನುವೇ ಆಗೋಯ್ತು. 2 ದಿನದಲ್ಲಿ ಕರೆಸ್ತೀನಿ ಅಂತ ಹೇಳಿದ್ದು ಇವ್ರವರು ವ್ಯಕ್ತಿಯವರು. ಸೊ ಆಮೇಲೆ ನಮ್ ಬಗ್ಗೆ ಏನು ಇಲ್ವೇ ಇಲ್ಲ. ಹೋದಾಗ ನನಗೆ ವೇಟ್ ಮಾಡಿ 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 ವಾಪಸ್ ಬಂತಿ, ಯಾರು ತಿಳಿಸ್ಲೂ ಇಲ್ಲ. ಸೊ ಹೀಗಾಗಿ ಏನ್ ಮಾಡ್ಬೇಕು ಹೇಳಿ, ನೀವೇ ಹೇಳಿ, ಏನ್ ಮಾಡ್ಬೇಕು ನಾವು? ಯಾರು ಸಿಗೋದು ಇಲ್ಲ, ಮಾತಾಡಕ್ಕೆ ಅವಕಾಶನೂ ಕೊಡೋದಿಲ್ಲ ಅಂತ ಹೇಳಿದಾಗ ಏನ್ ಮಾತಾಡೋದು ನಾವು? ಏನ್ ಮಾಡ್ಬೇಕು? ಈಗ ಅಮ್ಮ, ಅಭಿಮಾನಿಗಳೆಲ್ಲರೂ ಕೂಡ ಒಂದ್ ರೀತಿನಲ್ಲಿ ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ, 3 ಜನರ ಸ್ಮಾರಕ ಒಂದೇ ಕಡೆ ಇರಲಿ ಅಂತ. ಒಂದು ಇವಾಗ ಅವ್ರದ್ದು ಇದು ಫಿನಿಶ್ ಸ್ಟಾರ್ಟ್ ಆಗಿರೋದು ಮೈಸೂರಲ್ಲಿ ಆಗಿತ್ತು, ಎಲ್ಲಾನುವೆ ಆಗಿದೆ, ಎಲ್ಲಾನುವೆ ಕೆಲಸ ನಡೀತಾ ಇತ್ತು. ಯಾರೋ ತಲೆ ಕೆಡಿಸಿ ಅದನ್ನ ಕೋರ್ಟಿಗೆ ಹಾಕಿದ್ದಾರೆ. ಏನಿಲ್ಲ, ಅದನ್ನ ಕ್ಲಿಯರ್ ಮಾಡಿಸ್ಬಿಟ್ರೆ ಮುಗಿದೋಯ್ತು, ಅಲ್ಲಿ ಕೆಲಸ ಆಗುತ್ತಪ್ಪ. ಮೈಸೂರು ವಿಚಾರ ತಾವ್ ಹೇಳ್ತಾ ಇರೋದಲ್ವಾ? ಹೌದೌದು, ಮೈಸೂರು ವಿಚಾರ. ಇಲ್ಲಿ ಒಂದು ಎಲ್ರು ಕೂಡ ಹೇಳ್ತಾ ಇದ್ದಿದ್ದು ಏನಂದ್ರೆ ಆಗೋದಿಲ್ಲಪ್ಪ, ಆಗೋದಿಲ್ಲ ರಜಾ, ಅದು ಚೆನ್ನಾಗಿರೋದು ಬೇಡ ಅಂತೀರಾ ಇಲ್ಲಿ? ಇಲ್ಲಪ್ಪ, ಅಂದ್ರೆ ಯಾವತ್ತೂ ಕೆಲಸ ಶುರು ಆಗಿರ್ಬೇಕಾದ್ರೆ ಅದನ್ನ ಮಾಡಿ ಮುಗಿಸ್ಬೇಕೆ ವಿನಃ ಮತ್ತೆ ಎಲ್ಲೋ ಹೋಗೋದು ಅದು ಸರಿ ಅನ್ಸಲ್ಲ. ಹೌದು, ಚೆನ್ನಾಗಿರಲ್ಲ. ಮೈಸೂರಿನಲ್ಲೇ ಆಗ್ಲಿ ಅಂತ ಮೈಸೂರು ಇಷ್ಟವಾದ ಜಾಗ ಬೇರೆ. ಸೊ ಹೇಗುನುವೆ ಸ್ಟಾರ್ಟ್ ಆಗಿತ್ತು, ಎಲ್ಲಾನುವೆ ನಮ್ ಸಿದ್ದರಾಮಯ್ಯ ಅವ್ರ ಇದ್ರಲ್ಲಿ ಇದು ಜಾಗ ಎಲ್ಲ ಆಗಿ ಪೂಜೆ ಎಲ್ಲ ಮಾಡಿ, ಆಮೇಲೆ ಇದು ಬೋರ್ ಎಲ್ಲ ಹಾಕ್ಸಿ, ಆಮೇಲೆ ಕಾಂಪೌಂಡ್ ಎಲ್ಲ ಆಗಿದೆ, ಆಗ್ತಾ ಇತ್ತು. ಇನ್ನೇನು ಇದೆಲ್ಲ ರೇಲಿಂಗ್ಸ್ ಎಲ್ಲ ಹಾಕ್ಬೇಕಾಗಿತ್ತು, ಅಷ್ಟೊಳಗಾಗಿ ಮತ್ತೆ ಸ್ಟಾಪ್ ಆಯ್ತು. ಆದ್ರೆ ಮೈಸೂರಿನಲ್ಲಿ ಯೋಚನೆ ಮಾಡೋದಕ್ಕೂ ಮೊದಲು ತಮ್ಮಾಸೆ ಕೂಡ ಬೆಂಗಳೂರಿನಲ್ಲೇ ಆಗ್ಬೇಕು ಅಂತ ಇತ್ತು ಅಲ್ವಮ್ಮ? ಆಸೆ ನನಗೆ ಯಾವತ್ತೂನುವೆ ಯಾವ್ದೂ ಇಲ್ಲಪ್ಪ. ಅವ್ರದ್ದು ಆಗ್ಬೇಕು ಅನ್ನೋದು ಒಂದು ಇಚ್ಛೆ ಇತ್ತು. ಅದಕ್ಕೋಸ್ಕರನೇ ನಾನು ಮೊದ್ಲೇ ಗೊತ್ತಿತ್ತು ನನಗೆ ಇಲ್ಲ ಆಗೋದಿಲ್ಲ ಅಂತ. ಸೊ ಅಲ್ಲಿಗೂ ಹೋದಾಗ ಮತ್ತೆ ನನ್ನನ್ನ ಯಾರು ತಪ್ಪು ತಿಳ್ಕೊಳ್ಬಾರ್ದು. ಯಾರಿಗೋಸ್ಕರನೂ ಆಗಲ್ಲ, ಇದು ನನಗೋಸ್ಕರ ಅಲ್ಲ, ಇದು ಅಭಿಮಾನಿಗಳಿಗೋಸ್ಕರ. ಸೊ ಹಾಗಾಗಿ ಅಲ್ಲಿ ಇಲ್ಲಿ ಆಗಲ್ಲ ಅಂತ ಹೇಳ್ದಾಗ್ಲೇನೆ ಇದು ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ರೀಸೆಂಟ್ ಆಗಿ ಅಲ್ಲಿ ಹೋಗಿದ್ದು ನಾನು. ಈಗ ಚರ್ಚೆಗೆ ಬರ್ತಾ ಇರೋ ವಿಚಾರನೂ ಕೂಡ ಅಭಿಮಾನಿಗಳಿಗೆ ಬೇಸರ ಆಗುತ್ತೆ ಅಂತ ತಾವ್ ಹೇಳ್ತಿರೋದು? ಈಗ ಏನು 3 ಜನರದ್ದು ಒಟ್ಟಿಗೆ ಆಗ್ಬೇಕು ಅಂತಿದ್ರಲ್ಲ, ಹಂಗಾದ್ರೂ ಅಭಿಮಾನಿಗಳಿಗೆ ಬೇಸರ ಆಗುತ್ತೆ ಅಂತನಾ? ಆಗುತ್ತೆ, ಆಗ್ಬಹುದು. ಯಾಕಂದ್ರೆ ಆಲ್ರೆಡಿ ಆಗ್ತಾ ಇರೋದ್ರಿಂದ, ಇದು ಕೆಲಸ ನಡೀತಾ ಇರೋದ್ರಿಂದ ಅದನ್ನ ಕ್ಲಿಯರ್ ಮಾಡಿಕೊಟ್ಬಿಟ್ರೆ ಸಾಕಪ್ಪ, ಇನ್ನೇನು ಇಲ್ಲ ನಾನು ಕೇಳೋದು. ಈಗ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ತಾವೇನ್ ಮನವಿ ಮಾಡ್ಕೋತೀರಾ ಈ ವಿಚಾರವಾಗಿ? ಹಾಗಾದ್ರೆ ಏನಿಲ್ಲ, ನನ್ಗೆ ಮೈಸೂರ್ದು ಕ್ಲಿಯರ್ ಮಾಡಿಕೊಟ್ಬಿಟ್ಟು ಕೆಲಸ ಶುರು ಮಾಡಕ್ ಹೇಳ್ಬಿಟ್ರೆ ಸಾಕಪ್ಪ, ಇನ್ನೇನು ಇಲ್ಲಪ್ಪ ನನ್ಗೆ. ಆದ್ರೆ ಈಗ ಬರ್ತಿರೋ ಚರ್ಚೆ ಇಷ್ಟಕ್ಕೆ ನಿಲ್ಲಿಸ್ಬಿಡ್ಲಿ ಅಂತ ಹಾಗಾದ್ರೆ ತಾವು? ಏನಕ್ಕೆಪ್ಪ? ಈಗ 3 ಜನರದ್ದು ಸಮಾಧಿ ಸ್ಮಾರಕ ಒಂದೇ ಕಡೆ ಇರ್ಲಿ ಅನ್ನೋದನ್ನ ಇಷ್ಟಕ್ಕೆ ನಿಲ್ಲಿಸ್ಬಿಡಿ, ಈ ಚರ್ಚೆನೆ ಬೇಡ ಅಂತ ತಾವು? ನಾನು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡಲ್ಲಪ್ಪ. ಯಾಕಂದ್ರೆ ಅದನ್ನ ಹೇಳೋ ಒಂದು ಇದು ಅಧಿಕಾರ ನನಗಿಲ್ಲ. ಸೊ ನನ್ಗೇನು ನಮ್ಮ ಯಜಮಾನ್ರದ್ದು ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ಮಾಡಿರೋದು, ಅದನ್ನ ಫಿನಿಶ್ ಮಾಡಕ್ಕಲ್ಲ ಕೆಲಸ ಶುರು ಮಾಡಿಸ್ಬಿಟ್ರೆ ನನಗೆ ಸಾಕಪ್ಪ, ಇನ್ನೇನು ಇಲ್ಲ ನನ್ ಕೇಳೋದು. ಓಕೆ, ಈ ವಿಚಾರವಾಗಿ ಹಾಗಾದ್ರೆ ಸರ್ಕಾರ ಏನಾದ್ರು ಒಂದು ವೇಳೆ ಮುಂದುವರೆದ್ರೆ, ಮತ್ತೆ ಈ 3 ಜನರ ಸ್ಮಾರಕ ಒಂದೇ ಕಡೆ ಆಗ್ಲಿ ಅಂತ ಏನಾದ್ರು ಮುಂದುವರೆದ್ರೆ, ತಾವು ಮತ್ತೊಂದ್ಸರ್ತಿ ಕುಮಾರಸ್ವಾಮಿ ಅವ್ರನ್ನ ಭೇಟಿಯಾಗಿ ಏನಾದ್ರು ಮನವಿ ಮಾಡ್ಕೋತೀರಮ್ಮ? ಅಲ್ಲ, ಧಾರಾಳವಾಗಿ ಅವ್ರು ಹೇಳಿದ್ರು ಮೊನ್ನೆನುವೆ, ಮಾಡ್ತೀನಮ್ಮ ಅಂದ್ರು. ಸೊ ನೋಡೋಣ, ನಮ್ಗೆ ಇನ್ಯಾವ್ದ್ರ ಬಗ್ಗೆನೂ ಆಸಕ್ತಿ ಇಲ್ಲಪ್ಪ. ನಮ್ಮ ಯಜಮಾನ್ರದು ಅವ್ರ ಇಷ್ಟವಾದ ಜಾಗ, ಕೆಲಸ ನಡೀತಾ ಇತ್ತು, ಅದನ್ನ
ಸರಾಗವಾಗಿ ನಡೆಯೋ ತರ ಮಾಡ್ಕೊಟ್ಬಿಟ್ರೆ ಸಾಕು. ನಾನು ಇನ್ನೇನು ಕೇಳೋದಿಲ್ಲ. ಹ್ಮ್. ಮಾಡಿದ್ರೆ ಸಂತೋಷ. ಹ್ಮ್. ಅದೇ ಅಷ್ಟು ದಿನದಿಂದ ಆಗದೆ ಇರ್ತಕ್ಕಂಥದ್ದು ಅನ್ನೋದೇ ತಮಗೆಲ್ರಿಗೂ ಕೂಡ ಬೇಸರ. ಅದರಿಂದನೇ ಅನಿರುದ್ಧ್ ಹೀಗೆ ಮಾತಾಡ್ಬಿಟ್ರು ಅಂತ ತಾವು ಹೇಳಿದ್ದು. ಹೌದಪ್ಪ, ಹೌದಪ್ಪ, ಸಾರಿಪ್ಪ, ಐ ಆಮ್ ಸೋ ಸಾರಿ. ನಾನು ಕೇಳ್ಬಿಟ್ಟು ಯಾಕೆ ಹೀಗ್ ಮಾತಾಡಿದ್ರು ಅನ್ನೋದು ನನ್ಗುನ್ವೇ ಅನ್ನಿಸ್ತದು. ಅದು ನನ್ಗೂ ತಟ್ಟು. ಅದು ಎಷ್ಟು ಬೇಸರ ಆಗಿದ್ರೆ ಆ ಒಂದು ಮಾತು ಬರುತ್ತೆ. ಮುಖ್ಯಮಂತ್ರಿಗಳು ಕೂಡ ಹಂಗೆ ಮತ್ತೆ ಕ್ಷಮೆ ಕೇಳ್ತೀನಿ ನಾನು. ಮುಖ್ಯಮಂತ್ರಿಗಳು ಕೂಡ ಹಂಗೆ ಬೇಜಾರು ವ್ಯಕ್ತಪಡಿಸಿದ್ರು. ಆತರ ಯಾಕೆ ಮಾತಾಡಿದ್ರು ಅವರು, ಹಂಗೆ ಮಾತಾಡಬಾರ್ದಾಗಿ. ಹೌದೌದು, ಅವರಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಪ್ರತ್ಯಕ್ಷವಾಗಿ ನಾನು ಕ್ಷಮೆ ಕೇಳ್ತೀನಪ್ಪ. ಕ್ಷಮೆ ಸರ್, ನಮ್ಮನ್ನ ಏನು ತಪ್ಪು ತಿಳ್ಕೊಳ್ಬೇಡಿ. ಬೇಜಾರದಿಂದ ಎಷ್ಟು ನೋವಾಗಿದ್ರೆ ಇದು ಕೆಲವು ಸಲ ಪದಗಳು ಬಂದ್ಬಿಡತ್, ನಮಗ್ ತಿಳಿದೆ. ಸೊ ಹಾಗಾಗಬಾರ್ದು, ಆಗೋಗಿದೆ. ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಮೂರು ಸರ್ಕಾರಗಳು ಬಂದ್ ಹೋಯ್ತು ಅಮ್ಮ. ವಿಷ್ಣುವರ್ಧನ್ ಅವರು ಇನ್ನಿಲ್ಲ. ಐದನೇ ಸರ್ಕಾರದ ಲೆಕ್ಕದಲ್ಲಿ, ಅಂದ್ರೆ ಮುಖ್ಯಮಂತ್ರಿಗಳ ಲೆಕ್ಕದಲ್ಲಿ ಹೌದೌದು, ಯಾರು ಮಾಡ್ಲಿಲ್ಲ ಅನ್ನೋ ಬೇಸರ ಇದೆಯಾ ತಮ್ಗೆ? ಅಯ್ಯ, ನಿಮ್ಗೇನ್ ಅನ್ಸತ್ತೆಪ್ಪ? ಅಲ್ಲ, ಖಂಡಿತ ಅಭಿಮಾನಿಗಳ ಮನ್ಸಲ್ಲೂ ಅದೇ ಇರುತ್ತೆ. ಅಷ್ಟೇ ಅಲ್ವೇನಪ್ಪ, ಬೇಜಾರಿಲ್ದೆ ಇನ್ನೇನ್ ಹೇಳ್ಬೇಕು? ಸಂತೋಷವಾಗಿದೆ ಅಂತ ಹೇಳೋದೆ. ಕ್ಲಿಯರೆನ್ಸ್ ಕೊಡಿ ಅಷ್ಟೇ. ಅಷ್ಟೇಪ್ಪ ಅಲ್ವಾ ಅಮ್ಮ? ನಾವು ಕೇಳ್ಕೊಳ್ತಾ ಇರೋದು ಅಷ್ಟೇ. ಅಷ್ಟೇಪ್ಪ, ಇನ್ನೇನು ಇಲ್ಲ. ಓಕೆ, ಮತ್ತೊಂದ್ಸರ್ತಿ ಏನಾದ್ರು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತೀರಾ ಈ ವಿಚಾರವಾಗಿ? ಇದನ್ನ ಮತ್ತೊಂದ್ಸರ್ತಿ ಕೇಳೋದಕ್ಕೆ ಭೇಟಿ ಆಗ್ಬೇಕು ಅಂದ್ರೆ ಖಂಡಿತ ಭೇಟಿ ಆಗ್ತೀನಪ್ಪ. ಓಕೆ, ತಮ್ಮ ಆರೋಗ್ಯ ಹೇಗಿದೆ ಅಮ್ಮ? ಸ್ವಲ್ಪ ಬೆಟರ್ ಆಗ್ತಾ ಇದೆಪ್ಪ. ಹುಷಾರಾಗಿದ್ದೀರಾ? ಹುಷಾರಾಗ್ತಾ ಇದ್ದೀನಿ. ಓಕೆ, ಎಲ್ಲ ಕೆಮ್ತಾ ಇದ್ರಲ್ಲ, ಅದಕ್ಕೆ ನನಗೆ ಕುತೂಹಲ ಕೇಳಿದೆ. ರಾಜ, ಓಕೆ ಅಮ್ಮ. ಭಾರತಿ ವಿಷ್ಣುವರ್ಧನ್ ಅವರು, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಭಾರತಿ ವಿಷ್ಣುವರ್ಧನ್ ಅವರ ಧರ್ಮಪತ್ನಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಸರ್ಕಾರಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ವಿಷ್ಣುವರ್ಧನ್ ಅವರ ಸ್ಮಾರಕ ಮತ್ತೆ ಶಿಫ್ಟ್ ಮಾಡುವಂತಹ ಯೋಚನೆಗಳು ಬೇಡ. ಮೈಸೂರಿನಲ್ಲಿ ಕೆಲಸ ಕಾಮಗಾರಿಗಳು ಆರಂಭ ಆಗಿದೆ. ಯಾರೋ ಆಗದವ್ರು ಈ ಥರ ಕೋರ್ಟ್ ಮೆಟ್ಲೇರಿದ್ದಾರೆ. ಅದಕ್ಕೆ ಕ್ಲಿಯರೆನ್ಸ್ ಕೊಡಿಸಿ ಮೈಸೂರಿನಲ್ಲಿಯೇ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಆಗಬೇಕು. 3 ಜನರ ಸ್ಮಾರಕ ಒಟ್ಟಿಗೆ ಆಗಬೇಕು ಅಂತಕ್ಕಂಥದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಅಂತ ಕ್ಲಿಯರ್ ಆಗಿ ಪಬ್ಲಿಕ್ ಟಿವಿ ಮುಖಾಂತರ ಭಾರತಿ ವಿಷ್ಣುವರ್ಧನ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಅವರ ಅಳಿಯ ಆಡಿದಂತಹ ಮಾತಿಗೆ ನೇರವಾಗಿ ಕ್ಷಮೆಯನ್ನ ಕೂಡ ಕೇಳಿದ್ದಾರೆ. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಸ್ಮಾರಕ ನಿರ್ಮಾಣ ಮಾಡಲಿ ಅಂತ ಹೇಳಿ ವಿಷ್ಣುವರ್ಧನ್ ಅವರ ಅಳಿಯ ಅಂತಕ್ಕಂಥದ್ದು ಏನಿದೆ, ಅವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ಪದ ಬಳಕೆ ಮಾಡಬೇಕಾದ್ರೆ ಸ್ವಲ್ಪ ಪದ ಬಳಕೆಯ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೋಬೇಕು. ಈ ರಾಜ್ಯದೊಳಗೆ ನಾಡಿನ ಜನತೆಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಹಲವಾರು ಜನ ಪ್ರಮುಖ ನಾಯಕರುಗಳಿದ್ದಾರೆ. ಇವತ್ತು ಕಲಾವಿದರಾಗಿ ಕನ್ನಡ ಚಿತ್ರರಂಗಕ್ಕೆ ಸಲ್ಲಿಸಿರ್ತಕ್ಕಂಥ ಅವರ ಕೊಡುಗೆಯ ಹಿನ್ನೆಲೆಯಲ್ಲಿ ಸರ್ಕಾರ ಗೌರವ ಕೊಡಬೇಕಾದಂಥದ್ದು ಕೊಟ್ಟಿದ್ದೇವೆ. ಪಾಪ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ಇವತ್ತು ಯಾಕೆಂದರೆ ನನಗೆ ಭಾಳ ನೋವಾಯ್ತು. ನನಗೆ, ನಾನು ನೇರವಾಗಿ ಮಾತನಾಡೋನು, ನಾನು ಕದ್ದು ಮುಚ್ಚಿ ಮಾತನಾಡೋನಲ್ಲ. ಅವರ ಒಂದು ಪ್ರತಿಕ್ರಿಯೆ ನೋಡಿದೆ. ಉಡಾಫೆ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇವತ್ತೊಂದು ಪದ ಬಳಸ್ಕೊಂಡಿದ್ದಾರೆ. ಅವರಿಗೆ ಪಾಪ ವಿಷಯ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಅಧಿಕಾರದಲ್ಲಿರಲಿಲ್ಲ ವಿಷ್ಣುವರ್ಧನ್ ಅವರು ನಿಧನರಾದಾಗ. ನಾನೇನು ಅಧಿಕಾರದಲ್ಲಿ ಇರಲಿಲ್ಲ. 10 ವರ್ಷಗಳ ಹಿಂದೆ ನಡೆದಂಥ ಘಟನೆ. ಅವರ ನಿಧನದ ಸುದ್ದಿ ನಾನು ತಿಳಿತಿದ್ದಾಗೆ ಬೆಳಗ್ಗೆ 6 ಗಂಟೆಗೆ ಅವ್ರ ಮನೆಗೆ ಹೋದೆ. ಮೈಸೂರಿನಿಂದ ಅವರ ಪಾರ್ಥಿವ ಶರೀರವನ್ನು ಅವ್ರ ಮನೆಗೆ ತರ್ತಾಯಿದ್ರು. ವಿಷಯ ಗೊತ್ತಾಗಿ ಅವ್ರ ಮನೆಗೆ ಹೋದೆ. ಅವರ ಮನೆಯಲ್ಲಿ ವಿಷ್ಣುವರ್ಧನ್ ಅವರ ಅಂತಿಮ ದರ್ಶನವನ್ನು ಪಡೆದ ನಂತರ ನಾನು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಕೇಳಿದೆ ಶಿವರಾಮ್ ಅವರಿಗೆ. ಶಿವರಾಮ್ ಅವರು ಬದುಕಿದ್ದಾರೆ ಇನ್ನೂ. ಭಾರತಿ ವಿಷ್ಣುವರ್ಧನ್ ಅವ್ರಿಗೂ ಕೇಳಿದೆ, ಎಲ್ಲಿ ಅಂತ್ಯಕ್ರಿಯೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಿ ಅಂತೇಳಿ. ಅವರೆಲ್ಲ ತೀರ್ಮಾನ ಮಾಡಿದ್ದವತ್ತು ಬನಶಂಕರಿಯ ಚಿತಾಗಾರದಲ್ಲಿ ಅವರ ಅಂತ್ಯಕ್ರಿಯೆ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಏನು ಮಾಡ್ಕೊಂಡಿದ್ರು ಅವರೆಲ್ಲರೂ. ಆಗ ನಾನೇ ಅವರಿಗೆ, ಪಾಪ ಕಲಾವಿದ ರಾಜ್ಕುಮಾರ್ ಅವರ ನಂತರ ಒಂದು ಉತ್ತಮವಾದಂಥ ಚಿತ್ರರಂಗದಲ್ಲಿ ಕಲಾವಿದರಾಗಿ ಅವರದೇ ಆದಂಥ ಒಂದು ಅಭಿಮಾನಿಗಳನ್ನು ಗಳಿಸಿದ್ದಾರೆ. ನೀವು ಬನಶಂಕರಿಯ ಚಿತಾಗಾರದಲ್ಲಿ ಇವತ್ತು ಅವರ ಅಂತ್ಯಕ್ರಿಯೆ ಮಾಡ್ಕೊಂಡ್ರೆ ಎಲ್ಲೋ ಒಂದು ಕಡೆ ತಪ್ಪಾಗ್ತದೆ ಅಂತಕ್ಕಂಥದ್ದನ್ನು ನಾನೇ ಸಲಹೆ ಕೊಟ್ಟು
ಅಂಬರೀಷ್ ಅವರಿಗೆ ನಾನು ಫೋನ್ ಮಾಡಿ ದಯವಿಟ್ಟು ನೀವು ಸರ್ಕಾರದ ಹತ್ರ ಚರ್ಚೆ ಮಾಡಿ ಅಂತ ಹೇಳಿ ನಾನು ಮುಖ್ಯಮಂತ್ರಿಯ ಪದವಿಯಿಂದ ನಿರ್ಗಮಿಸಿದ ನಂತರ ಇದು ರಾಜ್ಯದ ಜನತೆಗೂ ತಿಳ್ಕೋಬೇಕಾಗ್ತದೆ. ಯಡಿಯೂರಪ್ಪನವರು ನಾನು ಎಂದೂ ಫೋನಲ್ಲಿ ಮಾತನಾಡಿರಲಿಲ್ಲ ಅವ್ರ ಮುಖ್ಯಮಂತ್ರಿಗಳಾಗಿ. ಓಕೆ, ಇದು ಕುಮಾರಸ್ವಾಮಿ ಅವರು ಬೇಸರವನ್ನು ವ್ಯಕ್ತಪಡಿಸಿದ ರೀತಿಯಲ್ಲಿ ಆ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅವರು ಮೃತಪಟ್ಟ ಸಂದರ್ಭದಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಆದರೆ ಅನಿರುದ್ಧ್ ಅವರು ಒಂದು ರೀತಿಯಲ್ಲಿ ಎಕ್ಸೈಟ್ ಆಗಿ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಮಾಡಬೇಕು, ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಉಡಾಫೆ ಮುಖ್ಯಮಂತ್ರಿ ಅಂತೆಲ್ಲ ಮಾತನಾಡಿದ್ದು ನನಗೆ ನೋವಾಗಿದೆ. ಅವ್ರಿಗೆ ಗೊತ್ತಿಲ್ಲ ಅವತ್ತು ಏನೇನು ನಡೆದಿತ್ತು. ನಾನೇ ಇನಿಷಿಯೇಟ್ ತಗೊಂಡು ನಾನು ಅವಾಗ ಅಧಿಕಾರದಲ್ಲಿ ಇರಲಿಲ್ಲ ಅಂದರೂ ಕೂಡ ಯಡಿಯೂರಪ್ಪನವ್ರ ಜೊತೆ ಫೋನಲ್ಲಿ ಮಾತನಾಡಿ ಇವೆಲ್ಲ ಮಾಡಿದ್ದೆ ನಾನು. ಆದರೆ ಅದೆಲ್ಲವನ್ನು ಮರ್ತಿದ್ದಾರೆ ಅಂತ. ಬಟ್ ಭಾರತಿ ವಿಷ್ಣುವರ್ಧನ್ ಅವ್ರಿಗೆ ಮಾತ್ರ ಈ ವಿಚಾರದ ಬಗ್ಗೆ ಬಹಳ ನೋವಾಗಿದೆ. ಮುಖ್ಯಮಂತ್ರಿಗಳ ಕ್ಷಮೆಯನ್ನು ಕೇಳಿದ್ದಾರೆ, ಅಭಿಮಾನಿಗಳ ಕ್ಷಮೆಯನ್ನು ಕೇಳಿದ್ದಾರೆ. ಅನಿರುದ್ಧ ಆ ರೀತಿ ಮಾತಾಡಬಾರ್ದಾಗಿತ್ತು. ಆದರೆ ನನ್ನ ಬೇಡಿಕೆ ಇರತಕ್ಕಂಥದ್ದು 3 ಜನ ವಿಷ್ಣುವರ್ಧನ್, ಡಾಕ್ಟರ್ ರಾಜ್ ಮತ್ತು ಅಂಬಿ 3 ಜನರ ಸ್ಮಾರಕ ಒಂದೇ ಕಡೆ ಆಗ್ತಕ್ಕಂಥದ್ದು ಅದು ಕಳೆದು ಹೋದ ವಿಚಾರ. ಯಾಕೆ ಅಂತಂದರೆ ಈಗಾಗಲೇ ತೀರ್ಮಾನವನ್ನು ತಗೊಂಡಾಗಿದೆ. ಮೈಸೂರಿನಲ್ಲಿ ಅದಕ್ಕೆ ಜಾಗ ನೋಟಿಫೈ ಆಗಿದೆ. ಸಿದ್ದರಾಮಯ್ಯನವ್ರ ಪೀರಿಯಡ್ನಲ್ಲಿ ಜಾಗ ಕೊಟ್ಟಿದ್ದರು, ಅದಕ್ಕೆ ಕೆಲಸ ಕಾಮಗಾರಿ ಆರಂಭ ಆಗಿದೆ, ಬೋರ್ಡ್ ಹಾಕಿದ್ದಾರೆ, ಎಲ್ಲ ಆಗೋಗಿದೆ. ಆದರೆ ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಅದನ್ನು ಕ್ಲಿಯರ್ ಮಾಡಿಸ್ಕೊಟ್ರೆ ಸಾಕು, ಅಲ್ಲಿಯೇ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ಆಗಬೇಕು ಅಂತಂದ್ಬಿಟ್ಟು ನೇರವಾಗಿ ಒಪ್ಕೊಂಡಿದ್ದಾರೆ ಭಾರತೀಯವರು ಮತ್ತು ಸರ್ಕಾರವನ್ನು ಕೇಳ್ಕೊಂಡಿದ್ದಾರೆ.